ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಸೊ ನಿಮ್ ಜೀವನದಲ್ಲಿ ಒಂದು ಪ್ರೀತಿಯ ಆಹ್ವಾನ ಬರ್ತಾ ಇದೆ, ಒಂದು ಲವ್ ಇನ್ವಿಟೇಷನ್. ಅಂದ್ರೆ ಇದು ಪ್ರೀತಿಯಿಂದ ಆಹ್ವಾನ ಒಂದು ನಿಮ್ಗೆ ಬೇರೆಯವ್ರ ಕಡೆಯಿಂದ ಬರ್ತಿದೆ, ಅಥವಾ ಇಲ್ಲಿ ನೀವು ಯಾರಿಗಾದ್ರೂ ಒಂದು ಪ್ರೀತಿಯ ಆಹ್ವಾನ ಕೊಡ್ಬೋದು. ಇದು ಗಂಡು ಹೆಣ್ಣು ಇರ್ಬೋದು, ಲವ್ ರಿಲೇಶನ್ಶಿಪ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ನಿಮ್ದು ಕಸಿನ್ ಅಥವಾ ಕೊಲೀಗ್ಸ್ ಯಾರು ಬೇಕಾದ್ರೂ ಇರ್ಬೋದು. ಅವ್ರ ಕಡೆಯಿಂದ ಒಂದು ಪ್ರೀತಿಯ ಆಹ್ವಾನ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 1 ಆರೆಂಜ್, ಫೈಲ್ ನಂಬರ್ 2 ಆಪಲ್, ಫೈಲ್ ನಂಬರ್ 3 ಮುಸಂಬಿ. ಕಲರ್ ಇಂದ ಅಥವಾ ಫ್ರೂಟ್ಸ್ ಇಂದ ಚಾಯ್ಸ್ ಮಾಡಬಹುದು. ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಸೊ ಪ್ರೀತಿ ಆಹ್ವಾನ, ಇನ್ವಿಟೇಷನ್ ನೀವು ಯಾರಿಗೆ ಕೊಡ್ಬೋದು ಅಥವಾ ನಿಮ್ಗೆ ಯಾರಿಂದ ಬರ್ತಾ ಇದೆ ಅಂತ ಹೇಳಿ ನೋಡುವ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಆರೆಂಜ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯಾರಿಂದ ಪ್ರೀತಿ ಆಹ್ವಾನ ಯಾರು ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ 1 ಯಾರಿಂದ ಬರ್ತಾ ಇದೆ, ಯಾವುದರ ಸಲುವಾಗಿ ಬರ್ತಾ ಇದೆ ಅಂತ ಹೇಳಿ. ಯಾವುದರ ಸಲುವಾಗಿ ಇನ್ವಿಟೇಷನ್ ನೋಡುವ. 10 ಕ್ಲಾರಿಫೈ ಮಾಡ್ತೇನೆ. ಈ ವ್ಯಕ್ತಿ, ಈ ನಿಮ್ಗೆ ಇನ್ವಿಟೇಷನ್ ಕೊಡುವ ವ್ಯಕ್ತಿ, ಇವರಿಗೂ ನಿಮ್ಗೂ ದೊಡ್ಡ ಮಟ್ಟಿನ ಜಗಳ ಆಗಿದೆ. ಮಾತಿನ ಚಕಮಕಿ ಆಗಿರ್ಬೋದು, ಅಥವಾ ಹೊಡೆದಾಟ ಬಡಿದಾಟ ಆಗಿರ್ಬೋದು. ಎಲ್ರಿಗಲ್ಲ, ಕೆಲವರಿಗೆ. ಇವ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ನಿಮ್ಮ ಪರಿಚಯದವರು, ಅಥವಾ ನಿಮ್ದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಕಲೀಗ್ಸ್. ನಿಮ್ಗೆ ಪರಿಚಯ ಇದ್ದವರೇ ಇವರು ನಿಮ್ ಜೊತೆ ಜಗಳಾಡಿ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ. ಅಂದ್ರೆ ತುಂಬಾ ದಿವಸಗಳಿಂದ ಇವ್ರ ಜೊತೆ ಮಾತುಕತೆ ಇಲ್ಲದೆ ಇದ್ದಿರ್ಬೋದು. ತುಂಬಾ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಆಗಿದೆ ಇವರಿಗೂ ನಿಮ್ಗೂ. ಅಂದ್ರೆ ನೀವು ಇವರಿಗೂ ಈಗ ನೋ ಕನೆಕ್ಷನ್, ಸಪರೇಷನ್ ಅಲ್ಲಿ ಇದ್ದೀರಿ. ಈ ವ್ಯಕ್ತಿ ಯಾರು ಬೇಕಾದ್ರೂ ಇರ್ಬೋದು, ನಿಮ್ಗೂ ಇವ್ರಿಗೆ ಯಾವುದೇ ಮಾತುಕತೆ ಇಲ್ಲ. ಸೊ ಈ ನೀವು ಕನೆಕ್ಷನ್ ನೀವು ಕಟ್ ಮಾಡ್ಕೊಂಡಿದ್ದೀರಿ. ಅಂದ್ರೆ ಈ ಕನೆಕ್ಷನ್ ಬೇಡ, ಇದು ನನ್ಗೆ ತುಂಬಾ ನೆಗೆಟಿವ್ ಎನರ್ಜಿ ಇರ್ತದೆ, ಇವ್ರು ನನ್ನ ಜೊತೆ ಜಗಳ ಆಡ್ತಾರೆ ಅನ್ನೋದು ನಿಮ್ಗೆ ಇದ್ದಿರ್ಬೋದು. ಜಗಳಾಡಿ ಹೋಗಿದ್ದಾರೆ. ಸೊ ಇವ್ರು ಮತ್ತೊಂದು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೊಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಯಾವ ವಿಷಯದಲ್ಲಿ ನೋಡುವ. ಯಾವ ವಿಷಯದಲ್ಲಿ ಇನ್ವಿಟೇಷನ್. ಸೊ ಕೆಲವರಿಗೆ ಫೈನಾನ್ಸ್ ವಿಷಯದಲ್ಲಿ ಇರ್ಬೋದು. ಇನ್ ಕೆಲವರಿಗೆ ಇವರಿಗೆ ನಿಮ್ ಜೊತೆ ಈ ಹಿಂದೆ ಏನು ಜಗಳ ಆಗಿತ್ತ ಅದನ್ನು ಸಮಾಧಾನವಾಗಿ ಪರಿಹಾರ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಸೊ ನಿಮ್ ಜೊತೆ ಚೆನ್ನಾಗಿರ್ಬೇಕು, ಈ ಹಿಂದೆ ಆಗಿದ್ದೆಲ್ಲ ಆಗ್ಲಿ, ಮುಂದೆ ಚೆನ್ನಾಗಿರುವ, ನಿಮ್ಮ ಹತ್ರ ಕ್ಷಮೆ ಕೇಳಲಿಕ್ಕೆ ಬೇಕಾದ್ರೂ ಕ್ಷಮೆ ಕೇಳಲಿಕ್ಕೆ ಇವ್ರು ಬರ್ತಿದ್ದಾರೆ. ಫೈಲ್ ನಂಬರ್ 1 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಆಪಲ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯಾವ ಪ್ರೀತಿಯ ಇನ್ವಿಟೇಷನ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಪ್ರೀತಿಯ ಆಹ್ವಾನ. ಫೈಲ್ ನಂಬರ್ 2 14 3 ಯಾವ ಉದ್ದೇಶ 43 ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಈ ಬರ್ತಿರುವ ವ್ಯಕ್ತಿ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಇನ್ ಕೆಲವರಿಗೆ ನಿಮ್ಗೆ ಬಿಸ್ನೆಸ್ ರಿಲೇಟೆಡ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು. ಇವರು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ನಿಮ್ದು ಚೆನ್ನಾಗಿದ್ದು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿ ಓಡ್ ಹೋಗಿರ್ಬೋದು ಇವರು.
ಸೊ ಈಗ ಅವ್ರು ನಿಮ್ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ನಿಮ್ಗೊಂದು ಇನ್ವಿಟೇಷನ್ ಕೊಡ್ಬೇಕು ಅಂತ ಹೇಳಿ. ಈಗ ನೀವು ತುಂಬಾ ಸ್ಟ್ರಗಲ್ ಮಾಡ್ತಿರ್ಬೋದು ಜೀವನದಲ್ಲಿ, ಏನಾದ್ರು ಸಾಧನೆ ಮಾಡ್ಬೇಕು ಅಥವಾ ಗೋಲ್ ರೀಚ್ ಆಗ್ಬೇಕು, ನಿಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ಆದರೆ ಈ ವ್ಯಕ್ತಿ ಬಂದು ನಿಮ್ಗೊಂದು ಟ್ರಿಪ್ ಆಫರ್ ಮಾಡ್ತಾರೆ. ಇದು ಬಿಸಿನೆಸ್ ಟ್ರಿಪ್ ಇರ್ಬೋದು ಅಥವಾ ನೀವೇನಾದ್ರೂ ಸಮ್ಮರ್ ವೆಕೇಶನ್ ಇದ್ದಿರ್ಬೋದು. ಸೊ ಒಂದು ನೀವು ಸಮುದ್ರ ಟ್ರಾವೆಲಿಂಗ್ ಮಾಡ್ಬೋದು ಅಥವಾ ಫಾರಿನ್ ಟ್ರಾವೆಲ್ ಇರ್ಬೋದು. ಇದು ಸಮುದ್ರದ ಅಥವಾ ಶಿಪ್ ಮುಖಾಂತರ ಟ್ರಾವೆಲಿಂಗ್ ಇದೆ, ಔಟ್ ಸೈಡ್ ಕಂಟ್ರಿ ಇರ್ಬೋದು. ಸೊ ನಿಮ್ಗೆ ಒಂದು ಟ್ರಾವೆಲಿಂಗ್ ಆಫರ್ ಕೊಡ್ತಿದ್ದಾರೆ ಇವರು. ದೇಶ, ಇವರಿಗೆ ತಾನ್ ಮಾಡಿದ ತನ್ನ ತಪ್ಪಿನ ಅರಿವಾಗಿದೆ. ಈ ಹಿಂದೆ ಏನು ನಿಮ್ಗೆ ಮೋಸ ಮಾಡಿದಾರ ಅದರ ತಪ್ಪಿನ ಅರಿವಾಗಿದೆ. ಸೊ ಈಗ ಅವರು ನಿಮ್ ಜೊತೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು, ಈ ಹಿಂದೆ ಏನು ಮೋಸ ಆಗಿದ್ಯಾ ಅದ್ರ ಬಗ್ಗೆ ಕ್ಷಮೆ ಕೇಳ್ಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಆದಷ್ಟು ಬೇಗನೆ ಬರ್ತಾರೆ. ಇವ್ರು ಆದಷ್ಟು ಬೇಗನೆ ಬಂದು ನಿಮ್ಗೊಂದು ಯಾವ್ದಾದ್ರು ಒಂದು ಟೂರ್ ಅಥವಾ ಟ್ರಿಪ್ ಆಫರ್ ಮಾಡ್ಬೋದು. ಫೈಲ್ ನಂಬರ್ 2. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಮೂಸಂಬಿ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಯಾವ ಪ್ರೀತಿಯ ಆಫರ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಕಾರ್ಡ್ ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಈ ಪ್ರೀತಿಯ ಇನ್ವಿಟೇಷನ್ ಯಾರ ಕಡೆ ಬರ್ತದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಗೆ ಹಿಂದೆ ಮೋಸ ಮಾಡಿ ಹೋಗಿದ್ದಾರೆ, ಬೆನ್ನ ಹಿಂದೆ ಮೋಸ. ಇವರಿಂದಾಗಿ ನಿಮ್ಮ ಜೀವನ ಹಾಳಾಗಿರ್ಬೋದು ಅಥವಾ ಬಿಸಿನೆಸ್ ಹಾಳಾಗಿರ್ಬೋದು, ನಿಮ್ದು ಲವ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು, ಎಲ್ಲಾನು ಹಾಳಾಗಿರ್ಬೋದು. ನಿಮ್ಮ ಆರೋಗ್ಯ ಸಹ ಹಾಳಾಗಿರ್ಬೋದು. ಇವ್ರ ಬಗ್ಗೆ ಯೋಚನೆ ಮಾಡಿ, ಇವ್ರ ಬಗ್ಗೆ ಥಿಂಕಿಂಗ್ ಮಾಡಿ ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದಿದ್ದಿರ್ಬೋದು. ಇವ್ರು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ಪ್ಲಸ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇವರು. ಸೊ ನಿಮ್ಗೆ ಇವ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಅಥವಾ ನೀವು ಇವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ಬೋದು, ಏನ್ ಮಾಡ್ಬೇಕಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಿರ್ಬೋದು. ಸೊ ಇಲ್ಲಿ ಇವರೊಂದು ಸಡನ್ ಇವರಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬಂದಿದೆ. ಇವರಲ್ಲಿ ಈ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಸಡನ್ ಶಿಫ್ಟ್ ಬಂದಿದೆ ಇವರಲ್ಲಿ, ಮೇಜರ್ ಚೇಂಜಸ್. ಈಗ ಈ ಹಿಂದೆ ನೀವು ಹೇಗೆ ನೋಡಿದೀರಾ, ಈ ವ್ಯಕ್ತಿಯಲ್ಲಿ ಸಂಪೂರ್ಣ ಬದಲಾವಣೆ ಆಗಿರ್ತದೆ. ಈ ವ್ಯಕ್ತಿ ವಾಟರ್ ಸೈನ್ಸ್ ಇದ್ರೂ ಇರ್ಬೋದು, ವಾಟರ್ ಸೈನ್ಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ಸೊ ಈ ವ್ಯಕ್ತಿ ಸಡನ್ ಚೇಂಜ್ ಆಗಿ ಬರ್ತಾರೆ. ಇವರಲ್ಲಿ ಒಂದು ದೊಡ್ಡ ಸ್ಪಿರಿಚುವಲ್ ಅವೇಕನಿಂಗ್ ಆಗಿದೆ. ಇವರು ತಮ್ಮನ್ನು ತಾವು ಸ್ಪಿರಿಚುವಾಲಿಟಿಯಲ್ಲಿ ನೋಡ್ಕೊಂಡಿದ್ದಾರೆ. ಇವರು ಅಸ್ಟ್ರಾಲಜಿ ಕಲಿಬಹುದು ಅಥವಾ ನಿಮ್ಮನ್ನು ಒಂಥರ ಸ್ಟಾರ್ ತರ ಇವರು ನಿಮ್ಮನ್ನು ಶೈನ್ ಮಾಡ್ಬೇಕು ನಿಮ್ಮ ಲೈಫ್ ಅಲ್ಲಿ. ನೀವು ಸ್ಟಾರ್ ತರ ಶೈನ್ ಆಗ್ಬೇಕು ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇದ್ದಾರೆ ಇವರು. ಫೈರ್ ಸೈನ್ಸ್ ಇರ್ಬೋದು, ವಾಟರ್ ಸೈನ್ಸ್ ಇರ್ಬೋದು. ಸೊ ಇವರು ನಿಮ್ಮನ್ನು ಫ್ಯಾಮಿಲಿ ರೂಪದಲ್ಲಿ ನೋಡ್ತಿದ್ದಾರೆ. ಅಂದ್ರೆ ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು ಅಥವಾ ನಿಮ್ಮನ್ನು ಮ್ಯಾರೇಜ್ ಆದ ಬಿಟ್ಟು ಹೋದ ವ್ಯಕ್ತಿ ಇರ್ಬೋದು ಅಥವಾ ನಿಮ್ದು ಇವ್ರ ಎಕ್ಸ್ ಇರ್ಬೋದು, ಲವ್ ರಿಲೇಶನ್ಶಿಪ್ ಇರ್ಬೋದು, ಬಿಸಿನೆಸ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಇವರಿಗೂ ನಿಮ್ಮ ಫ್ಯಾಮಿಲಿಗೂ ಅಂದ್ರೆ ಫ್ಯಾಮಿಲಿ ಕನೆಕ್ಷನ್ ಇದೆ ಇಲ್ಲಿ. ಸೊ ಇವರು ತುಂಬಾ ಈಗ ಚೇಂಜಸ್, ಫುಲ್ ಚೇಂಜಸ್. ಈ ಹಿಂದೆ ನೀವು ಮೇಜರ್ ಚೇಂಜಸ್ ಆಗಿದೆ ಇವರ ಜೀವನದಲ್ಲಿ. ಈ ಹಿಂದೆ ನೀವು ಏನ್ ನೋಡಿದ್ದೀರಾ ಆ ತರ ಇಲ್ಲ, ಇವರ ಜೀವನ ಸಂಪೂರ್ಣ ಬದಲಾವಣೆ ಆಗಿದೆ. ಒಂದು ಚೇಂಜಸ್ 360 ಡಿಗ್ರಿ ಚೇಂಜ್ ಆಗಿ ಬರ್ತಿದ್ದಾರೆ. ಸೊ ತುಂಬಾ ಸ್ಟ್ರಾಂಗ್ ಎನರ್ಜಿಯಿಂದ ಬರ್ತಿದ್ದಾರೆ ನಿಮ್ಮಲ್ಲಿ. ಅಂದ್ರೆ ನಿಮ್ಮನ್ನು ಬದಲಾವಣೆ ಮಾಡ್ಬೇಕು, ನಿಮ್ಮಲ್ಲಿ ನೀವೊಂಥರ
ನಿಮ್ಮ ಸ್ಟಾರ್ ಚೇಂಜ್ ಆಗ್ತದೆ ಅಂತಲೇ ಹೇಳ್ಬೋದು. ಇವ್ರು ಬಂದ ನಂತರ ನಿಮ್ಮ ಸ್ಟಾರ್ ಅಂದ್ರೆ ಗ್ರಹಗತಿಗಳು ಬದಲಾಗ್ತವೆ. ಇವ್ರು ಬಂದ ನಂತರ ನಿಮ್ಮ ಹೊಸ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಪ್ರೀತಿಯ ಇನ್ವಿಟೇಷನ್ ಬರ್ತಾ ಇದೆ, ಒಂದು ರೊಮ್ಯಾಂಟಿಕ್ ಇನ್ವಿಟೇಷನ್ ಅಂತಲೇ ಹೇಳ್ಬೋದು. ಒಂದು ಪ್ರೀತಿಯ ಆಫರ್ ಕೊಡ್ತಿದ್ದಾರೆ ಇವರು. ಇವರು ಮದುವೆಗಿರ್ಬೋದು ಅಥವಾ ಹೊಸ ಜಾಬ್ ಇರ್ಬೋದು ಅಥವಾ ನಿಮ್ ಜೊತೆ ರಿಲೇಶನ್ಶಿಪ್ ಇರ್ಬೋದು, ಒಂದು ಹೊಸ ಆಫರ್ ತಗೊಂಡು ಬರ್ತಿದ್ದಾರೆ. ಸೊ ಇವರ ಆಫರ್ ಅನ್ನು ನೀವು ಎಕ್ಸೆಪ್ಟ್ ಮಾಡ್ಬೇಕು. ಇವರು ಬದಲಾವಣೆಯಾಗಿದೆ, ಸ್ವಲ್ಪ ಟೈಮ್ ಗಮನಿಸಿ ಇವರನ್ನು. ಇವರು ಬದಲಾವಣೆಯಾಗಿ ಬರ್ತಿದ್ದಾರೆ. ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಇವರಿಗೆ ಸ್ಪಿರಿಚುವಾಲಿಟಿ, ದೇವರ ಬಗ್ಗೆ ಈಗ ತುಂಬಾ ಆಸಕ್ತಿ ಇರ್ಬೋದು. ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ. ತುಂಬಾ ಅಂದ್ರೆ ಇವರು ಕಿಂಗ್ ರೋಲ್ ಅಲ್ಲಿ ಇದ್ದಾರೆ. ತುಂಬಾ ಇವರಿಗೆ ತುಂಬಾ ಸಿಟ್ಟಿರ್ಬೋದು ಅಥವಾ ತುಂಬಾ ಇವರು ಸ್ಟ್ರಿಕ್ಟ್ ಪರ್ಸನ್ ಇದ್ದಿರ್ಬೋದು. ಸೊ ಇವರು ಬರ್ತಿದ್ದಾರೆ ಪೈಲ್ ನಂಬರ್ 3. ಸೊ ನಿಮ್ಗೂ ಇವರಿಗೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಸಪರೇಷನ್ ಇದ್ದಿರ್ಬೋದು. ಸೊ ಅಥವಾ ನೀವು ಕೆಲವರು ನೋಡ್ತಿರೋ ಎನರ್ಜಿ ಇದೆ, ನೀವು ಇನ್ನೊಬ್ಬರಿಗೆ ಹೋಗಿ ಆಫರ್ ಕೊಡೋರಿದ್ದೀರಿ, ಸಡನ್ ಆಗಿ ಕೊಡ್ತೀರಿ. ನಿಮ್ಮಲ್ಲಿ ಈಗ ದೊಡ್ಡ ಬದಲಾವಣೆ ಬಂದಿದೆ. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ಒಬ್ಬರಿಗೆ ನೀವು ಆಫರ್ ಕೊಡೋರಿದ್ದೀರಿ. ನಿಮ್ಮ ಇವ್ರ ಎಕ್ಸ್ ಪರ್ಸನ್, ಇವರು ಯೋಚನೆ ಮಾಡ್ತಾ ಇದ್ದೀರಿ ನೀವು ಅವ್ರ ಬಗ್ಗೆ, ಇಷ್ಟು ಜನಕ್ಕೆ ಯೋಚನೆ ಮಾಡ್ತಿರ್ಬೋದು. ಈಗ ಒಂದು ಸಡನ್ ಶಿಫ್ಟ್ ಬರ್ತದೆ ನಿಮ್ ಜೀವನದಲ್ಲಿ. ಸೊ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಸೊ ನಿಮ್ಗೆ ಈ ವ್ಯಕ್ತಿ ಬಗ್ಗೆ ಈ ಹಿಂದೆ ತುಂಬಾ ಕನ್ಫ್ಯೂಷನ್ ಇತ್ತು, ಅಥವಾ ಹೇಗೆ ಮೂವ್ ಆಗ್ಬೇಕು, ಮುಂದೆ ಹೋಗ್ಬೇಕಾ ಬೇಡವಾ ಅನ್ನೋದು ಒಂದು ಕನ್ಫ್ಯೂಷನ್ ಇದ್ದಿರ್ಬೋದು. ಭ್ರಮೆ ಇಲ್ಲ ಅಥವಾ ಯಾವ್ದಾದ್ರು ಭ್ರಮೆಯಲ್ಲಿ ಇದ್ದಿರ್ಬೋದು. ಆ ಭ್ರಮೆ ಎಲ್ಲ ನಿಮ್ಮಿಂದ ದೂರ ಆಗ್ತದೆ, ಕ್ಲಾರಿಟಿ ಬರ್ತದೆ. ಈ ವ್ಯಕ್ತಿ ಯಾರು, ಇವರಿಗೂ ನಿಮಗೂ ಏನು ಸಂಬಂಧ, ಈ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ಈ ರಿಲೇಶನ್ಶಿಪ್ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಿರ್ಬೋದು. ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತದೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋರು ಇದ್ರೆ, ಇಷ್ಟು ತನಕ ವೇಟಿಂಗ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಈ ರಿಲೇಶನ್ಶಿಪ್ ಅಲ್ಲಿ. ಮೇಜರ್ ಚೇಂಜಸ್ ಇದೆ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಲ್ಲಿ. ಒಂದು ರೊಮ್ಯಾಂಟಿಕ್ ಲವ್ ಆಫರ್ ಇದೆ ಕೆಲವರಿಗೆ ಇಲ್ಲಿ. ಇದು ಮೋಸ್ಟ್ಲಿ ಕೆಲವರದ್ದು ರಿಯೂನಿಯನ್ ಇರ್ಬೋದು, ಜನ್ಮಾಂತರಗಳದ್ದಿರ್ಬೋದು. ಇದು ಡೆಸ್ಟಿನಿ ನಿಮ್ಮನ್ನು ಇಲ್ಲಿಗೆ ಕರೀತಾ ಇದೆ. ಸೊ ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.